ಹಾಯ್. ಸೊ ಇವತ್ತು ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾವು ಹೇಗೆ ನಮ್ಮ ಐಡಿಯಲ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಈಗ ಐಡಿಯಲ್ ವೆಯ್ಟ್ ಅಂದರೆ ನಮ್ಮ ಬಾಡಿದು ಅಷ್ಟು ವೆಯ್ಟ್ ಇರಬೇಕು ಅಂತ. ಇವಾಗ ಒಂದು ಜನ ಕೇಳ್ತಾರೆ ನಂದು ಇಷ್ಟು ತೂಕ ಇರಬೇಕು, ನಾನು ಇಷ್ಟು ತೂಕ ಇರಬೇಕು ಅಂತ. ಐಡಿಯಲ್ ವೆಯ್ಟ್ ಅಂದರೆ ನಮ್ಮ ಬಾಡಿದು ಅಷ್ಟು ವೆಯ್ಟ್ ಇರಬೇಕು ಅಂತ. ಆ ಬಾಡಿ ವೆಯ್ಟ್ಗಿಂತ ಜಾಸ್ತಿ ಇದ್ದರೂ ಪ್ರಾಬ್ಲಮ್, ಕಡಿಮೆ ಇದ್ದರೂ ಪ್ರಾಬ್ಲಮ್. ಸೊ ಐಡಿಯಲ್ ವೆಯ್ಟ್ ಅಂದರೆ ಹೆಂಗೆ ಕಂಡುಹಿಡಿಯೋದು? ನನ್ನ ಐಡಿಯಲ್ ವೆಯ್ಟ್ ಅಂದರೆ ಫಸ್ಟ್ ನನ್ನ ಐಡಿಯಲ್ ವೆಯ್ಟ್ನ ಕಂಡುಹಿಡಿಯೋದು ನನ್ನ ಹೈಟಿನ ಪ್ರಕಾರ. ನಮ್ಮದು ಹೈಟ್ ಸೆಂಟಿಮೀಟರ್ ತೊಗೊಂಡ್ರೆ ನಾವು 150 ಸೆಂಟಿಮೀಟರ್ ಅಥವಾ 150ಕ್ಕಿಂತ ಕಡಿಮೆ ಇದ್ದೀವಿ ಅಂದರೆ ಒಂದು 100ನ ಮೈನಸ್ ಮಾಡಬೇಕು. 150 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ 105ನ ಮೈನಸ್ ಮಾಡ್ಕೋಬೇಕು. ಅವಾಗ ನಮ್ಮ ಐಡಿಯಲ್ ವೆಯ್ಟ್ನ ಗೊತ್ತಾಗುತ್ತೆ. ಎಕ್ಸಾಂಪಲ್, ನಾವು 160 ಸೆಂಟಿಮೀಟರ್ ಇದ್ದೀವಿ, 105ನ ಮೈನಸ್ ಮಾಡಿದ್ರೆ 55 kg. ಸೊ 55 kg ಐಡಿಯಲ್ ವೆಯ್ಟ್ ನಮ್ಮದು. ಈ 55 kgಗಿಂತ 5 kg ಜಾಸ್ತಿ ಇದ್ದರೆ ಅದನ್ನು ಓವರ್ ವೆಯ್ಟ್ ಅಂತ ಕರಿತೀವಿ. ನಮ್ಮ ಐಡಿಯಲ್ ವೆಯ್ಟ್ಗಿಂತ 5 kg ಜಾಸ್ತಿ ಇದ್ದರೆ ಓವರ್ ವೆಯ್ಟ್ ಅಂತ ಕರಿತೀವಿ. 10 kg ಜಾಸ್ತಿ ಇದ್ದರೆ ಒಬೇಸ್ ಅಂತ ಕರಿತೀವಿ.